ಶಿಕ್ಷೆ ಆಗಬೇಕು ಅಂತಂದರೆ ಅವ್ರಿಗೆ ಪ್ರಾಣ ಅಂದರೆ ಏನು ಅಂತ ವ್ಯಾಲ್ಯೂ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೂ ಪ್ರಾಣ ಅಂದರೆ ಏನು ಅಂತ ತೋರಿಸ್ಬೇಕು. ಯಾಕೆ ಉಡಿಸ್ ಮಾಡ್ತಾ ಇರಬೇಕು, ಬಿಡಬಾರ್ದು ಅವ್ರನ್ನ. ಟೆರರಿಸ್ಟ್ಗಳು ಏನು ಸಿಕ್ಕಿದ್ರೆ ಅವ್ರನ್ನ ಎಲ್ಲರನ್ನೂ ಮಲಗಿಸ್ತಾ ಇರ್ಬೇಕು, ಶೂಟ್ ಮಾಡಿ. ಮಾಡಲೇಬೇಕು. ಯಾವಾಗೂ ಗಲಾಟೆ ಆಗ್ತಾ ಇದ್ರೆ ಏನು ಮಾಡೋದು? ಮತ್ತು ಅದು ಮಾತಾಡಬಾರ್ದು, ಹೊಡೆದು ಬಿಸಾಕ್ತಾ ಇರಬೇಕು. ಏನಕ್ಕೆ ಮಾತಾಡೋದಕ್ಕೆ ಸರ್? ನಮ್ಮ ಅಭಿಪ್ರಾಯ ಏನಂದರೆ ಯುದ್ಧ ಮಾಡಲೇಬೇಕು. ಯಾವಾಗೂ ಗಲಾಟೆ ಆಗ್ತಾ ಇದ್ರೆ ಏನು ಮಾಡೋದು? ಒಂದ್ಸಲಿ ಯಾವುದಾನ ಒಂದು ಇದಾಗೋದ್ರೆ ಅದು ಲೈಫ್ ಸೆಟ್ಲ್ ಆಗೋಗ್ತದೆ. ಸುಮ್ಮನೆ ನಾವು ಇವತ್ತು ನಾಳೆ ಹೊಡೆದ್ರು ಎಷ್ಟು ಚೆನ್ನಾಗಿ ನೋಡಿದವ್ರು ಅವರು. ಇವ್ರು ಏನು ಮಾಡ್ತಾವ್ರೆ? ಫಸ್ಟು ಹೋಗಿ ಹೊಡೆದಾಕ್ಬಿಡ್ಬೇಕು, ಅವ್ರನ್ನ ಹೊಡೆದು ಮುಗಿಸ್ಬಿಡ್ಬೇಕು. ಯಾವುದಾನ ಒಂದು ತೀರ್ಮಾನ ಆಗ್ಬಿಡ್ಬೇಕು. ಆವಾಗ ಆ ಥರ ಇನ್ನೊಂದ್ಸಲಿ ಯಾರಿಗೂ ಆ ಥರ ಆಗೋದಿಲ್ಲ ಅಲ್ವಾ? ಯಾವಾಗೂ ತಿರ್ಗಾ ಮೊನ್ನೆ ಒಂದ್ಸಲಿ ಆಯ್ತಾ, ತಿರುಗಿ ಹೋಗಿ ಹೊಡೆದ್ರೆ ತಿರ್ಗಿ ಹೊಡಿತಾರೆ ಬಿಡ್ತಾರೆ ಅನ್ನೋದು ಯಾವ ಗ್ಯಾರಂಟಿ? ಅದು ಮಾತಾಡಬಾರ್ದು, ಹೊಡೆದು ಬಿಸಾಕ್ತಾ ಇರಬೇಕು. ಏನಕ್ಕೆ ಮಾತಾಡೋದಕ್ಕೆ ಸರ್? ಅವ್ರ ಕತೆ ಅವ್ರು ನೋಡ್ಕೊಂತಾರೆ. ಅವ್ರಿಗೆ ಹಾಕಿದ್ರೆ ಬಿಟ್ಟಿರೋರ? ಹೇಳಿ, ಇವಾಗ ಅವ್ರಿಗೆ ಆಗಿದ್ರೆ ಅವ್ರಿಗೆ ಬಿಟ್ಟಿರೋರ? ಅವ್ರು ಬಿಟ್ಟಿರೋರ? ವಾರ ಮಾಡೋಗ್ಬಿಟ್ಟವ್ರಲ್ವ? ಇವರು ಮಾಡಿಬಿಡ್ಬೇಕು, ಆಗಲೇಬೇಕು. ಸಮಸ್ಯೆ ಏನು ಯಾವಾಗ ಆಗ್ತದೆ. ಒಂದ್ಸಲಿ ಎಲ್ಲರೂ ನಮ್ಮ ಇಂಡಿಯಾ ಜನಗಳೆಲ್ಲ ಒಂದ್ಸಲಿ ಸಮಸ್ಯೆನ ಒಂದು ಸ್ವಲ್ಪ ಇದು ಮಾಡ್ಕೊಂಡ್ರೆ, ಕಂಟ್ರೋಲ್ ಮಾಡ್ಕೊಂಡ್ರೆ ಆಗೋತ್ತದೆ. ಇನ್ನೊಂದ್ಸಲಿ ಅವ್ರಿಗೆ ಬುದ್ಧಿ ಕಲ್ಸಂಗೆ ಆಗ್ತದೆ. ಅಲ್ಲ, ಈಗ ಯಾವಾಗೂ ನೆಕ್ಸ್ಟಲ್ಲೇ ಅವ್ರ ಹತ್ರ ಇರ್ತಾರೆ ಆಯಿತಾ? ಅವ್ರು ಯಾವಾಗೂ ನಮ್ಮ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ. ಹೆಂಗಂದ್ರೆ ಹಂಗೆ ಇದು ಅದು ಪಬ್ಲಿಕ್ ಮೇಲೆ ಮಾಡಿದ್ರೆ ಏನು ಅದು, ಅದಕ್ಕೆ ಜವಾಬ್ದಾರಿ ಏನು ಅಲ್ವಾ? ಅದನ್ನ ಒಂದೇ ಸಲ ಮುಗಿಸ್ಬಿಟ್ರೆ ಅಂದರೆ ಅವರು ಸರ್ವನಾಶ ಆಗೋಗ್ಬಿಡ್ತದೆ. ಯಾಕೆ ಉಡಿಸ್ ಮಾಡ್ತಾ ಇರಬೇಕು, ಬಿಡಬಾರ್ದು ಅವ್ರನ್ನ. ಟೆರರಿಸ್ಟ್ಗಳು ಏನು ಸಿಕ್ಕಿದ್ರೆ ಅವ್ರನ್ನ ಎಲ್ಲರನ್ನೂ ಮಲಗಿಸ್ತಾ ಇರ್ಬೇಕು, ಶೂಟ್ ಮಾಡಿ. ಆಗಲೇಬೇಕು. ಬೇಡ, ಮಧ್ಯಸ್ಥಿಕೆ ಬೇಡ. ಇವಾಗ ಒಂದು 100 ದಿನ ನಾವು ನೋವು ತಿನ್ನೋದು ಒಂದೇ, ಒಂದಿನ ಒಂದು ಸ್ವಲ್ಪ ಸುಧಾರಿಸ್ಕೊಂಬಿಟ್ರೆ ಸರೋತದಲ್ವಾ? ಅಲ್ವಾ? ಆಗಲೇಬೇಕು. ಸರ್, ಅಮೇರಿಕಾ ಅವರು ಒಂಥರ ಎರಡು ನಾಳಿಗೆ ಥರ ಇರ್ತಾರೆ ಸರ್. ಈ ಕಡೆ ನಮಗೂ ಸಪೋರ್ಟ್ ಕೊಡ್ತಾರೆ, ಆ ಕಡೆ ಪಾಕಿಸ್ತಾನ ಅವ್ರಿಗೂ ಸಪೋರ್ಟ್ ಕೊಡ್ತಾರೆ. ಸ್ಟ್ಯಾಂಡರ್ಡ್ ಡಿಸಿಷನ್ ತಗೋಬೋದು ಸರ್. ಒಟ್ಟರಲ್ಲಿ ಪಾಕಿಸ್ತಾನ ಅವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ಬುದ್ಧಿ. ಮೋದಿಗೆ ಒಂದು ಸತಿ ಚಾನ್ಸ್ ಕೊಡಬೇಕು, ಏನು ಯುದ್ಧ ಮಾಡೋದಕ್ಕೆ. ಯಾರು ಬೇಡ ಅಂತ ಹೇಳ್ತಾರಣ್ಣ? ಅವ್ರು ತಪ್ಪಿಟ್ಕೊಂಡು ಅವರು ಯಾವ ಥರ ಅಂತ ನಿಮಗೆ ಗೊತ್ತು ತಾನೇನ? ಅವ್ರನ್ನ ನಂಬಕ್ಕಾಗತ್ತೇನ? ಈ ಉಗ್ರವಾದಿಗಳನ್ನು ಸಪೋರ್ಟ್ ಮಾಡ್ತಾ ಇರೋವ್ರಿಗೆ ಹೆಂಗಣ ನಾವು ಇದು ಮಾಡೋದು? ಅವ್ರು ಕ್ಷಮೆ ಕೇಳ್ತಾರೆ, ತಪ್ಪು ಮಾಡ್ತಾ ಇರ್ತಾರೆ, ಕ್ಷಮೆ ಕೇಳ್ತಾ ಇರ್ತಾರೆ. ಅದಕ್ಕೇನು ಎಂಡಿಲ್ವಾ? ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳ್ತಾ ಇರೋದು ನಾನು, ಯುದ್ಧ ಅಂತಲ್ಲ. ಬುದ್ಧಿ ಕಲಿಸ್ಬೇಕು ಅಷ್ಟು. ಯಾಕೆ ಸಪೋರ್ಟ್ ನಕ್ಸಲೈಟ್ಗಳಿಗೆ, ಈ ಥರ ಟೆರರಿಸಮ್ ಮಾಡೋರಿಗೆ ಪಾಕಿಸ್ತಾನ ಸಪೋರ್ಟ್ ಏನಿದೆ? ಅವ್ರನ್ನ ಕೇಳಬೇಕನ್ನೋ ಪ್ರಶ್ನೆ ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ? ಅಲ್ಲ, ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಟೆರರಿಸ್ಟ್ ಅವ್ರಿಗೆ. ನೀವು ಹೇಳೋದು ನೋಡಿದ್ರೆ ಏನಂತ, ಯಾವುದ್ರ ಬಗ್ಗೆ ಅಣ್ಣ? ಅವ್ರನ್ನ ಕೇಳೋಣ, ಅದು ಪ್ರಶ್ನೆ. ನನ್ನನ್ನು ಕೇಳಿದ್ರೆ ಟೆರರಿಸ್ಟ್ ಅನ್ನೋದು ಇರಬಾರ್ದು ಅಷ್ಟೇ ಅಣ್ಣ. ಶಿಕ್ಷೆ ಆಗಬೇಕು ಅಂತಂದರೆ ಅವ್ರಿಗೆ ಪ್ರಾಣ ಅಂದರೆ ಏನು ಅಂತ ವ್ಯಾಲ್ಯೂ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೂ ಪ್ರಾಣ ಅಂದರೆ ಏನು ಅಂತ ತೋರಿಸ್ಬೇಕು. ಅಲ್ಲ, ಧರ್ಮ ಅಂತ ನೋಡಿದ್ರೆ ಇರೋದೇ ಮಾನವ ಧರ್ಮ ಒಂದೇ. ಅದರಲ್ಲಿ ಧರ್ಮ ಇದನ್ನ ನೋಡಿ ಅವರು ಟೆರರಿಸಮ್ ಮಾಡ್ತಾ ಇದ್ದಾರೆ ಅಂದರೆ ಇದು ಅವಾಚನೀಯ. ಅದು ಪದ ಬಳಸೋಕ್ಕಾಗ್ತಾ ಇಲ್ಲ ಅಷ್ಟೇ. ರಿವೆಂಜ್ ಅನ್ನೋದಕ್ಕಿಂತ ಟೆರರಿಸಮ್ ಇರಬಾರ್ದು. ಅದಕ್ಕೆ ಏನೇನು ಕ್ರಮ ಬೇಕೋ ಅದೆಲ್ಲ ಗೌರ್ಮೆಂಟಿಂದ ಮಾಡೋದು ಒಳ್ಳೆಯದು ಅಷ್ಟೇ ಸರ್. ಬುದ್ಧಿ ಕಲಿಸ್ಲೇಬೇಕು. ಈಗ ಮಗು ತಪ್ಪು ಮಾಡ್ದ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಬುಜ್ಜಿಗೆ ಲಾಲಿ ಮಾಡಿದ್ರೆ ಆಗುತ್ತಾ? ಇದು ಅಷ್ಟೇ. ಅವರು
ಹಿಂದೂ ಹಿಂದೂನ ಧರ್ಮ ಕೇಳಿ ಟೆರರಿಸಮ್ ಮಾಡಿದ್ದಾರೆ ಅಂತಂದರೆ ನಾಳೆ ದಿನ ಇನ್ನೇನು ಮಾಡ್ತಾರೆ ಹೇಳಿ, ನೀವೇ ಹೇಳಿ. ಅದಕ್ಕೆ ಬುದ್ಧಿ ಕಲಿಸ್ಲಿ ಯಾಕೆ ಹಿಂದೂಗಳೇ ಟಾರ್ಗೆಟ್ ಟೆರರಿಸಮ್ ಮಾಡೋರಿಗೆ? ಸರ್. ಇದು ಅವ್ರನ್ನ ಕೇಳಿದ್ರೆ ಒಳ್ಳೇದು. ಹಿಂದೂಗಳನ್ನೇ ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವ್ರನ್ನ ಕೇಳಿದ್ರೆ ಒಳ್ಳೇದು. ಥ್ಯಾಂಕ್ ಯು ಸರ್. ಓಕೆ. ಬೀಟ್ಲೆಸ್ ಕರ್ನಾಟಕ.